ಎಷ್ಟು ದಿವಸ ಅಂತ ಈ ಪ್ರವಿ ಅವ್ರು ಹಿಂಗೆ ಮನೇಲೇ ಇರೋಕ್ಕಾಗುತ್ತೆ. ಬೇಜಾರಪ್ಪ. ಯಾವುದಾದ್ರೂ ಕೆಲ್ಸಕ್ಕೆ ಹೋಗಿ ಅಂತ ಹೇಳ್ತೀನಿ. ಮತ್ತೆ ದುಡಿದ್ರೇನೆ ಮತ್ತೆ ನಮ್ಮನ್ನೆಲ್ಲ ಸಾಕಾಗೋದು. ಯಾವುದಾದ್ರೂ ಕೆಲ್ಸಕ್ಕೆ ಹೋಗಿ ಪ್ರವಿ ಅವರೇ ಅಂತ ಹೇಳ್ತೀನಿ. ಆ ಕೆಲಸ ನಿಮ್ಗೆ ಆಗೋವರೆಗೂ ಬೇರೆ ಕಡೆ ಎಲ್ಲಾದರೂ ಕೆಲಸ ಮಾಡಿ, ಬೇರೆ ಕಡೆ ಎಲ್ಲಾದರೂ ಕೆಲ್ಸಕ್ಕೆ ಹೋಗಿ ಅಂತ ಹೇಳ್ತೀನಿ. ಬೇರೆ ಯಾವುದಾದ್ರೂ ನೋಡ್ಕೊಬಿಟ್ಟು ಅವ್ರಿಗೆ ಅಡ್ಜಸ್ಟ್ ಆಗೋ ಅಂಥದ್ದು ಯಾವುದಾನ ಒಂದು ಕೆಲಸ ಮಾಡ್ಬೋದಲ್ಲ ಅಂತ. ಏನಾದರೂ ಮಾಡಿ, ಇಲ್ಲ ಯಾವುದಾದ್ರೂ ಬಿಸ್ನೆಸ್ ಆದರೂ ಸ್ಟಾರ್ಟ್ ಮಾಡಿ ಅಂತ ಹೇಳ್ಬೇಕು. ಅಕ್ಕ ಅಕ್ಕ ಏನು ಮಾಡ್ತಾ ಇದೀಯಾ? ನಿಮ್ಮ ಮಾಮಗೆ ಕೆಲ್ಸಕ್ಕೆ ಹೋಗು ಅಂತ ಹೇಳಿ ಹೇಳೋಣ ಅಂತ ನೋಡ್ತಾ ಇದ್ದೆ. ಏನಂತಾರೋ ಏನೋ ಅಂತ ಯೋಚನೆ ಮಾಡ್ತಾ ಇದ್ದೆ. ಮತ್ತೆ ದುಡ್ಡು ಬೇಕಲ್ಲ. ಅಕ್ಕ ನಮ್ಮ ಮಾಮಂತಗೆ ದುಡ್ಡಿಲ್ಲ ಕಣೆ, ದುಡ್ಡಿಲ್ಲ. ನಾನು ಮಾಮಂದು 5,000 ದುಡ್ಡು ಬೇಕಾಗಿತ್ತು. ಯಾಕನ ಅಂತಂದರೆ ಇಲ್ಲ ಕಣಪ್ಪ ಅಂತೈತಿ. ಸ್ವಲ್ಪ ಯಾವುದಾದ್ರೂ ಕಡಿಮೆ ರೇಟಿಗೆ ಸಿಗೋ ಅಂಥದ್ದೊಂದು ಗಾಡಿ ಬೈಕ್ ಗೀಕ್ ತಾಮನ ಅಂತ ಇದ್ದೀನಿ. ಅದಕ್ಕೇ ಬೈಕ್ ತಾಮಕ ಅಂತೇಳಿ ಮಾಮನ ದುಡ್ಡು ಕೇಳಿದ್ರೆ ಒಂದು 5,000 ದುಡ್ಡ ಇಲ್ಲ ಅಂತೈತಿ. 5,000ನೂ ಇಲ್ಲ ಮಾಮಂತಾಗೆ. ಹೆಂಗ ಬಾ ಕೇಳೋಣದಲ್ಲಿ ಏನು ಅಂತೈತೆ ನೋಡೋಣ. ಒಂದಿಷ್ಟು ಡೌನ್ ಪೇಮೆಂಟ್ ಕಟ್ಟಪ್ಪ, ತಿಂಗಳ ಅವನ್ನೆಲ್ಲ ದುಡ್ದು ತೀರಿಸ್ತಾನೆ, ಒಂದು ಗಾಡಿ ತಾಂಬ್ತಾನಂತೆ ಅಂತ ಹೇಳ್ತೀನಿ. ಹ್ಞೂನಕ್ಕ, ನನಗೆ ಒಂದು ಚೆನ್ನಾಗಿರೋ ಗಾಡಿ ತಗೋಬೇಕು ಅನ್ನೋದು ತುಂಬ ಆಸೆ ಐತೆ. ಅದಕ್ಕೆ ಗಾಡಿ ತಗೋಬೇಕು. ಮಾಮನ ಹತ್ರ ದುಡ್ಡು ಇಸ್ಕೊ. ಕೇಳೋಣದಲ್ಲಿ ಏನಂತಾರೆ ನೋಡೋಣ. ನನಗೆ ಕೇಳೋಕ್ಕೊಂಥರ ಅನಿಸುತ್ತೆ. ಕೆಲ್ಸಕ್ಕೂ ಹೋಗಲ್ಲ, ಏನಿಲ್ಲ. ಅಯ್ಯೋ ಅತ್ಲಾಗೆ ಕೆಲ್ಸಕ್ಕೆ ಹೋದ್ರೆ ಚಂದಪ್ಪ, ಚೆನ್ನಾಗಿ ದುಡ್ಕೊಂಬರ್ತಾರಪ್ಪ ಅಂತ ಅನಿಸುತ್ತೆ. ಸುಮ್ಮನೆ ಹಿಂಗೆ ಯಾವಾಗಲೂ ಕೂತ್ಕೊಂಡಿದ್ರೆ ಏನೋ ಯಾತ ಅನಿಸುತ್ತೆ. ಯಾತು ತಂದಿಲ್ಲ ದುಡ್ಡು ಮಡಿಮೆ ಯಾತನು ಎಲ್ಲ ಬಿಟ್ಟು ಬಂದವರಲ್ಲಿ. ನಾಳೆ ಕೇಳಿದೆ, ನೀನೊಂದ್ಸತಿ ಕೇಳ್ಬಿಡು. ಏನಂಬುತ್ತೆ ನೋಡೋಣ. 15-20 ಸಾವಿರ ಅಕೌಂಟಲ್ಲಿ ದುಡ್ಡಿತ್ತು, ಎಲ್ಲ ಖಾಲಿ ಆಗ್ಬಿಡ್ತಲ್ಲಪ್ಪ. ದುಡ್ಡಿನೊಂದು ಚಿಂತೆ ಆಗ್ಬಿಡುತ್ತೆ. ಎಲ್ಲ ನಾನೇ ನೋಡ್ಕೋಬೇಕು. ಮನೆ ಜವಾಬ್ದಾರಿ ಎಲ್ಲ ನಾನೇ ತೊಗೊಂಡಿದ್ದೀನಿ. ಅಂದಮೇಲೆ ಮನೆಯದೆಲ್ಲ ನಾನೇ ನೋಡ್ಕೋಬೇಕು. ದುಡ್ಡು ಇಲ್ಲಿಂದ ತಗೊಂಬರೋಣಪ್ಪ ಅನ್ನಿಸ್ತೈತೆ. ಏನು ಮಾಡೋದು, ದುಡ್ಡೇ ಇಲ್ಲ. ಯಾರು ತಗೋದ್ರು ಒಂದು 50,000 ದುಡ್ಡು ಇಸ್ಕೋಬೇಕು. ಏನು ಪ್ರವಿ ಅವರೇ, ಏನೋ ಯೋಚನೆ ಮಾಡ್ಕೊಂಡು ಹಿಂಗೆ ಕೂತ್ಕೊಂಡಿದ್ದೀರಾ? ಏನಿಲ್ಲ, ಹಂಗೆ ಸುಮ್ಮನೆ ಕೂತ್ಕೊಂಡಿದ್ದೆ, ಏನೋ ಯೋಚನೆ ಮಾಡ್ತಿದ್ದೆ. ಯಾಕೆ ಕರಿಯಾ? ಮತ್ತೆ ಅವನು ಗಾಡಿ ತಗೋಬೇಕಂತ ಭಾಳ ದಿನದಿಂದ ಅನ್ಕೊಂಡಿದ್ದ ಕಣಪ್ಪ. ಅದಕ್ಕೆ ಅವ್ನು ಗಾಡಿ ಕೊಡಿಸ್ಬೇಕು ಅಂತ. ಅವನು ನನ್ನ ಹೊಸ ಬೈಕ್ ತಗೋಬೇಕು ಅಂತ ಅವನಿಗೆ ಭಾಳ ಆಸೆ ಐತೆ. ಅದಕ್ಕೆ ಚೈತ್ರ ನಮ್ಮ ಮನೆಗೆ ಕೊಡ್ಸವಳೆ, ನಿಮ್ಮ ಅತ್ತೆ. ಅದಕ್ಕೆ ಅವನು ಹೊಸ ಗಾಡಿ ನೋಡ್ಬಿಟ್ನ, ನನಗೂ ತಗೋಬೇಕು ಅಂಬೋದು ಆಸೆ ಆಗ್ಬಿಟ್ಟೈತೆ ಕಣೆ ಯಾಕೆ ಅಂತ ಹೇಳ್ತಾವನೆ. ಅದಕ್ಕೆ ಒಂದು 25-30 ಸಾವಿರನಾದ್ರೂ, ಒಂದು 30 ಸಾವಿರ ಇದ್ರೂ ಪರವಾಗಿಲ್ಲ, ಒಂದು 30 ಸಾವಿರ ಡೌನ್ ಪೇಮೆಂಟ್ ಕಟ್ಬಿಟ್ಟು ಕಂತಿನ ಮೇಲೆ ತಗೊಂಬಂದ್ಬಿಟ್ರೆ ಅವನ್ನೆಲ್ಲ ದುಡ್ದು ತೀರಿಸ್ತಾನೆ ಅಂತ. ಅದಕ್ಕೆ ಒಂದು ಹೊಸ ಬೈಕ್ ತಗೊಂಬಕ್ಕೆ ದುಡ್ಡು ಬೇಕಾಗಿತ್ತು. ಬೇಜಾರ ಮಾಡ್ಕೋಬೇಡಿ, ನಾನು ದುಡ್ಡೆಲ್ಲ ತೊಗೊಂಬರ್ಲಿಲ್ಲ. ಎಲ್ಲ ದುಡ್ಡು ಋತು ಹತ್ರ ಐತೆ. ನನ್ನ ಹತ್ರ ಒಂದು 20-25 ಸಾವಿರ ದುಡ್ಡಿತ್ತು. ಮೊನ್ನೆ ಒಂದು 10-15 ಸಾವಿರ, ಒಂದು 20 ಸಾವಿರ ಇತ್ತು ಅಂತ ಅನ್ಕ. ಅದು ಏನೇನು ಖರ್ಚಾಯಿತು ಏನೋ ಗೊತ್ತೇ ಇಲ್ಲ. ಆ ದುಡ್ಡು ಹೆಂಗೆ ಖರ್ಚಾಯಿತು ಅನ್ನೋದೇ ನನಗೆ ಗೊತ್ತಿಲ್ಲ ಕರಿಯಮ್ಮ. ನನ್ನ ಹತ್ರ ದುಡ್ಡು ಮಾತ್ರ ಇಲ್ಲ. ನೋಡಿ ಪ್ರವಿ ಅವರೇ, ನೀವೆಷ್ಟು ಬುದ್ಧಿವಂತರು. ಬಂದ್ರೂ ದುಡ್ಡು ಬಿಟ್ಟು ಬಂದಿದ್ದೀರಲ್ಲ. ಅವಳಿಗೆ ಋತುಗೆ ದುಡ್ಡು ಬಿಟ್ಟು ಬರಬೇಕು ಅಂತ ಬಿಟ್ಟು ಬಂದಿದ್ದೀರಾ, ತಗೊಂಬರ್ಬೇಕಾ ಅಲ್ಲ? ನೋಡಿ ನೀವೆಷ್ಟು ಬುದ್ಧಿವಂತರು. ದುಡ್ಡು ತಗೊಂಬರ್ದಂಗೆ ಬಂದಿದ್ದೀರಲ್ಲ. ಹೋಗಿ ದುಡ್ಡು ಇರಬೇಕು ಪ್ರವಿ ಅವರೇ, ಎಲ್ಲದಕ್ಕೂ ದುಡ್ಡು ಇದ್ರೇನೆ. ನೀವು ದುಡ್ಡು ತಗೊಂಬರ್ಬೇಕಾಗಿತ್ತು. ದುಡ್ಡು ಒಡವೆ ನೀವು ಮಾಡ್ಸಿರೋಂಥದ್ದೇ ನಾನೆಲ್ಲ ತಗೊಂಡೋಗ್ತೀನಿ ಅಂತ ಹೇಳಿ ತಗೊಂಬರ್ಬೇಕಾಗಿತ್ತು. ಅಲ್ಲ ಪ್ರವಿ ಅವರೇ, ಸೈಟ್ ಇದ್ವಲ್ಲ ಅವೆಲ್ಲ ಯಾರ ಹೆಸರಿಗಿದ್ದಾವೆ? ಋತು ಹೆಸರಿಗೆ ಇರೋದು. ನಾನು ಅವಾಗ ನನ್ನ ಹೆಸ್ರಿಗೆ ಮಾಡ್ಸೋಣ ಅಂತ ಅನ್ಕೊಂಡೆ. ಹೆಣ್ಮಕ್ಳ ಹೆಸರಿಗಿದ್ರೆ ಏನಾದರೂ ಒಂದು ಬೆನಿಫಿಟ್ಗಳು ಅವು ಇವು ಏನಾದರೂ ಸಿಗ್ತತೆ. ಮನೆಗೇನ ಕಟ್ಟಬೇಕಂದ್ರೆ ಲೋನು ಅದು ಇದು ಏನಾದರೂ ತಗೋಬೋದು. ಅತ್ಲಾಗೆ ಹೆಣ್ಮಕ್ಳ ಹೆಸರಿಗಿದ್ರೆ ಬೆಸ್ಟ್ ಅಂತಂದ್ರೆ ಅದಕ್ಕೆ ಋತು ಹೆಸರಿಗೆ ಮಾಡಿಸಿದ್ದೆ. ಏನು ಮಾಡೋಣ, ನಾನು ಅವಾಗ ಅದು ನೆನೆಸ್ಕೊಂಡಿಲ್ಲ. ದುಡ್ಡು ಒಡವೆ ಅದೇ ನೆನೆಸ್ಕೊಂಡಿಲ್ಲ. ಇವಾಗ ಏನು ಮಾಡೋದು? ಇಲ್ಲಪ್ಪ, ನನ್ನ ಹತ್ರ ಇದ್ದಿದ್ರೆ ಕೊಡ್ತಿದ್ದೆ. ನಾನು ಹೇಳಲಿಲ್ವಾ 5,000ನೂ ಇಲ್ಲ ಕಣೋ ನನ್ನ ಹತ್ರ ಕರಿಯ ಅಂತ. ನೋಡಿ ನೀವೆಂಥ ಕೆಲಸ ಮಾಡಿದ್ದೀರ. ದುಡ್ಡು ಎಲ್ಲ ಬಿಟ್ಟು ಬಂದು, ದುಡ್ಡು ಒಡವೆ ಎಲ್ಲ ಬಿಟ್ಟು ಬಂದುಬಿಟ್ಟು ಇವಾಗ ಹೆಂಗೆ ಹೇಳ್ತಾ ಇದ್ದೀರಾ? ನೋಡು ನೀವು ಎಷ್ಟು ಬುದ್ಧಿವಂತರು. ಹೆಂಡ್ತಿಗೆಲ್ಲ ಬಿಟ್ಟು ಬಂದು ಇವಾಗ ನನ್ನ ಹತ್ರ ಏನೂ ಇಲ್ಲ ಅಂತ ಹೆಂಗೆ ಹೇಳ್ತಾ ಇದ್ದೀರಾ? ಇವತ್ತೇನಾದರೂ ನನ್ನ ತಮ್ಮನಿಗೊಂದು ಬೈಕ್ ಕೊಡಿಸಿದ್ರೆ ಎಷ್ಟು ಅನುಕೂಲ ಆಗೋದು. ನೀವೇ ಯೋಚನೆ ಮಾಡಿ ಪ್ರವಿ ಅವರೇ. ಇಲ್ಲ ಎಲ್ಲಾದರೂ ಕೆಲ್ಸಕ್ಕಾದ್ರೂ ಹೋಗ್ರಿ. ಸುಮ್ಮನೆ ಕುತ್ಕೊಂಡು ಇನ್ನೇನು ಮಾಡ್ತೀರಾ? ಎಲ್ಲಾದರೂ ಪ್ರೈವೇಟಲ್ಲಿ ಯಾವುದಾದ್ರೂ ಕೆಲಸಕ್ಕೆ ನೋಡೋಣ ತಡಿ, ಇದು ಏನಾಗುತ್ತೆ ಅಂತ ನೋಡ್ಕೊಂಡು ಹೋಗೋಣ ಅಂತ ನಾನು. ಇದೇನು ಹೇಳ್ತಾರೆ ಏನು ಎತ್ತ ಅಂತೇಳಿ
ನೋಡ್ಕೊಂಡು ಆಮೇಲೆ ಹೋಗೋಣ ಅಂತ ಹೋಗ್ತೀನಿ. ಸ್ವಲ್ಪ ದಿನ ಸುಧಾರಿಸು ಕರಿಯಮ್ಮ. ಸುಧಾರಿಸು ಸ್ವಲ್ಪ ದಿನ. ದುಡ್ಡಿಲ್ಲ ನನ್ನ ಹತ್ರ ಅಂತ ಸಿಟ್ಟು ಮಾಡ್ಕೊಬೇಡ. ಹೆಂಗಾದ್ರೂ ಯಾರ ತಗಾದ್ರೂ ಒಂದು 50,000 ನಾನು ದುಡ್ಡು ಕಲೆಕ್ಟ್ ಮಾಡ್ಕೊಬರ್ತೀನಿ. ನಿನ್ನ ತಮಗೆ ಬೈಕ್ ತಾನೆ ಕೊಡಿಸ್ತೀನಿ ಬಿಡು. ಯಾಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ತೀಯ? ಬೈಕ್ ಕೊಡ್ಸೋ ಜವಾಬ್ದಾರಿ ನಂದು. ನೀವು ದುಡ್ಡು ತಗೊಂಬರ್ಬೇಕಾಗಿತ್ತು ಪ್ರವಿ ಅವರೇ. ಬರೋದು ಬಂದಿದ್ದೀರಾ, ದುಡ್ಡು ಒಡವೆ ಎಲ್ಲ ಎತ್ಕೊಂಬರ್ಬೇಕಾಗಿತ್ತು ನೀವು. ಹೋಗ್ರಿ, ಎಂಥ ಕೆಲಸ ಮಾಡಿದ್ರೆ ನೀವು. ನನಗೇನೋ ಬಲು ಬೇಜಾರಾಗ್ತೈತೆ. ಹೋಗಿ ಕೇಳಿದ್ರೆ ಕೊಡಲ್ವಾ? ಕೊಡಲ್ಲ. ಅಯ್ಯೋ ಆ ಋತು ಏನೋ ಕೊಟ್ಟವಳು. ಏನು ಮಾಡ್ತಾ ಇದ್ದೀರಾ ಕರಿಯಮ್ಮ? ಏನಿಲ್ಲ ಅಕ್ಕ, ಹಿಂಗೆ ಸುಮ್ಮನೆ ಮಾತಾಡ್ತಾ ಇದ್ವಿ. ಸುಮ್ಮನೆ ಇನ್ನೇನು ಮಾತಾಡೋಣ ನಾವು. ಚೈತ್ರನ ವರ್ಷ ಹೆಂಗೆ ಬೈಕಂತಾರಲ್ವೇ ನಿಮ್ಮನ್ನಂತೂ ಯಾವಾಗ ಬೈಕಂತಿರ್ತಾರೆ. ನಾನು ಹಂಗೆ ಬೈಕಬೇಡ ಚೈತ್ರಮ್ಮ, ಅದೆಲ್ಲ ನಿನಗೆ ಕಣಮ್ಮ ಇದಾಗೋದು. ನಿನಗೆ ಅದು ಸುತ್ಕೊಂಬತ್ತೆ ನೋಡು, ಬೈಕಬೇಡ ಅಂತ. ಬೈಕಂತ ಇದ್ಲಪ್ಪ ನಿಮ್ಮ ಅತ್ತೆ ಅಂತನು. ಬಿಡಾಕತ್ಲಕ್ ಬೈಕಂಬ್ಲಿ. ಬೈಕೊಂಡ್ರು ಬೈಕಂಬ್ಲಿ ಹೇಳು. ನಾವು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಅವ್ರಿಗೆ ಇಷ್ಟ ಬಂದಂಗೆ ಬೈಕಂಬ್ಲಿ, ಬಾಯಿಗೆ ಬಂದಂಗೆ ಬೈಕಂಬ್ಲಿ, ನಾವು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಅಲ್ಲ, ಮಗಳಿಗೆ ಬುದ್ಧಿ ಹೇಳೋದ ನಿನಗೆ ಬುದ್ಧಿ ಹೇಳಕ್ಕೆ ಬರ್ತಾರೆ ನೋಡಪ್ಪ. ಹೆಂಗಿದ್ದಾರಲ್ವೇ? ನನ್ನ ಮಗಳಿಗೆ ಹಿಂಗೆ ಮಾಡಬೇಡ ಕಣಮ್ಮ, ನೀನು ಅನುಸರಿಸ್ಕೊಂಡು ಹೋಗ್ಬೇಕು ಅಂತೇಳಿ ಮಗಳಿಗೆ ಬುದ್ಧಿ ಹೇಳ್ಬೇಕಾ? ಮಗಳಿಗೆ ಬುದ್ಧಿನೇ ಹೇಳಲ್ಲ. ಒಂದು ಸ್ವಲ್ಪ ಮಗಳಿಗೆ ಬುದ್ಧಿನೇ ಹೇಳಲ್ಲ ಬಿಡು. ಮಗಳಿಗೆ ಬುದ್ಧಿ ಹೇಳಂಗಿದ್ರೆ ಇನ್ಯಾಕೆ? ಅದೇ ಮತ್ತೆ ಫಸ್ಟ್ ಅವ್ರಿಗೆ ಬುದ್ಧಿ ಹೇಳಿ ಆಮೇಲೆ ಇವ್ರಿಗೆ ಹೇಳ್ಬೇಕು. ನಮ್ಮ ಮಾಮ ಒಳ್ಳೇದು ಬಿಡಾಕ. ಮನೆ ಒಳ್ಳೇದಾನ. ನಮ್ಮ ಮಾಮನ ನೋಡಿದ್ರೆ ಗೊತ್ತಾಗ್ತೈತೆ. ಅವ್ರಿಗೆ ಮಾಡ್ತಿರ್ಲಿಲ್ಲ ಭೀಮಕ್ಕ. ಇವರು ಒಳ್ಳೆಯವಳಲ್ಲ ಋತು, ನಿಜ ಒಳ್ಳೆಯವಳಲ್ಲ. ಎಷ್ಟು ಟೆನ್ಷನ್ ಕೊಡ್ತಾ ಇದ್ಲು ಅಂತಂದರೆ ತುಂಬ ಟೆನ್ಷನ್ ಕೊಡ್ತಾ ಇದ್ಲು. ನಾನೇ ನೋಡಿದ್ನಲ್ಲ ಯಪ್ಪ, ಅವಳಿಂದ ಇವ್ರಿಗೆ ನೆಮ್ಮದಿನೇ ಇಲ್ಲ. ಯಾವುದೊಂದು ವಿಚಾರಕ್ಕೆ ಆಗಲಿ ಮನೇಲಿ ಜಗಳ ಮಾಡೋಳು. ಒಂಥರ ಏನೋ ಇವ್ರ ಮೇಲೆ ಏನು ಇವ್ರನ್ನ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಅನ್ನೋ ಥರ ಇದ್ಲು. ಹಂಗೆ ಇದು ಮಾಡೋಳು. ನಾನು ಬಂದೆ ನೋಡೋಣ ಏನು ಮಾಡ್ತಾಯಿದ್ರ ಏನು ಎತ್ತ ಅಂತ ಬಂದೆ. ನೋಡವ ನೀರು ಬಿಟ್ಟಿದ್ದಾರೆ, ಪೈಪ್ ಹಾಕೋಕೆ ಹೋಗಿ ತಟ್ಟಿಗೆಲ್ಲನ ನೀರು ಬಿಟ್ಟವ್ರೇನು. ಹಂಗಾರೆ ನಾನು ಹೋಗಿ ಹಿಡ್ಕೋಬೇಕಮ್ಮ. ನಾನು ನೀರು ಹಿಡ್ದಿಲ್ಲ, ಹೋಗ್ಬೇಕು. ನೀರು ಹಿಡ್ಕೋಬೇಕು ಫಸ್ಟ್. ಇರೋ ಬದುಕೆಲ್ಲ ಇರಲಿ, ಫಸ್ಟ್ ನೀರು ಹಿಡ್ಕೋಬೇಕು. ಹೋಗ್ರಿ ಪ್ರವಿ ಅವರೇ, ಎಂಥ ಕೆಲಸ ಮಾಡಿಬಿಟ್ರಿ ನೀವು. ಅಲ್ಲ, ದುಡ್ಡಿಲ್ಲ ಅಂತಿರಲ್ಲ, ಎಷ್ಟು ಕಷ್ಟ ಗೊತ್ತಾ ದುಡ್ಡಿಲ್ಲ ಅಂತಂದರೆ. ನೋಡಿ, ನೀವಿರ ಬರ ದುಡ್ಡೆಲ್ಲ ಮನೆಗೆ ಬಿಟ್ಟು ಬಂದಿದ್ರಲ್ಲ, ನೀವೆಷ್ಟು ಬುದ್ಧಿವಂತರು. ಸರಿನಾ? ಗೊತ್ತಾಗಿದ್ರೆ ತಗೊಂಬರ್ತಿದ್ದೆ. ನನಗೆ ಅದು ಬರಲಿಲ್ಲ ಬಿಡು. ಏನು ಬಿಡು, ಮೊಬೈಲೆಲ್ಲ ಇತ್ತಲ್ಲ ಅಂತ ಅಂದ್ಕೊಂಡೆ. ಅದು ನೋಡಿದ್ರೆ ಒಂದು 25 ಸಾವಿರ ಇತ್ತು. ಎಲ್ಲ ಖರ್ಚಾಗ್ಬಿಡ್ತು. ಏನು ಖರ್ಚಾಯ್ತು ಅನ್ನೋದೇ ಗೊತ್ತಿಲ್ಲ. ಹಂಗೆ ಖರ್ಚಾಗ್ಬಿಟ್ಟೈತು ಗತ್ಲಾಗಿ. ಏನು ಮಾಡೋದಮ್ಮ, ನಾನೆಲ್ಲ ಹೊಂದಿಸ್ತೀನಿ ಬಿಡು. ನಿನ್ನ ದುಡ್ಡಿನ ಬಗ್ಗೆ ಏನು ಚಿಂತೆ ಮಾಡಬೇಡ, ನಾನೆಲ್ಲ ಹೊಂದಿಸ್ತೀನಿ. ನಾನು ಏನು ಅನ್ಕೊಂಡಿದ್ದೆ ಗೊತ್ತಾ? ಏನೋ ಒಂದು 5-10 ಲಕ್ಷ ನೀವು ಅಕೌಂಟಲ್ಲಿ ಇಟ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೆ. 15-20 ಸಾವಿರ ಅಂತಂದರೆ ನೀವಿರೋ ರೇಂಜಿಗೆ ಯಾವಾಗಲೂ ಒಂದು 5-10 ಲಕ್ಷ ಅಕೌಂಟಲ್ಲಿ ದುಡ್ಡು ಇರಬೇಕು ನಿಮ್ಮ ಅಕೌಂಟಲ್ಲಿ. ಅಷ್ಟು ದುಡ್ಡು ಇಟ್ಕೊಂಡಿರ್ಬೇಕಪ್ಪ. ಅದು ಬಿಟ್ಬಿಟ್ಟು ನನ್ನ ಹತ್ರ ದುಡ್ಡೇ ಇಲ್ಲ ಅಂತ ಹೇಳ್ತಿದ್ದೀರಲ್ಲ. ಅಯ್ಯೋ, ಅದು ದುಡ್ಡು ಇಟ್ಕೋಬೇಕಪ್ಪ. ದುಡ್ಡಿದ್ರೇ ಒಂಥರ ನೆಮ್ಮದಿ, ದುಡ್ಡಿದ್ರೆ ಒಂಥರ ಸಮಾಧಾನ. ಎಷ್ಟೋ ಒಂದಿಟ್ಟು ಸಮಾಧಾನ ಆದಂಗೆ ಆಗುತ್ತೆ. ನೀವು ನೋಡಿ, ದುಡ್ಡೇ ಇಟ್ಕೊಂಡಿಲ್ಲ ಅಂತ ಹೇಳ್ತೀರಾ. ಬಿಡು, ದುಡ್ಡು ತಾನೆ, ನಾನೆಲ್ಲ ತಗೊಂಬರ್ತೀನಿ. ನಿನ್ನ ತಮ್ಮನಿಗೆ ಬೈಕ್ ಕೊಡಿಸೋ ಜವಾಬ್ದಾರಿ ನಂದು ಅಂತ ಹೇಳಿದ್ನಲ್ಲ, ಬಿಡು. ಅದಕ್ಕೆ ಏನಕ್ಕೆ ಸಿಟ್ಟಾಗ್ತೀಯ? ಇಟನ್ನು ಸರ್ ಮಾಡಿಸ್ತೀನಿ. ಸರ್ ಮಾಡಿಸಿ ಅದನ್ನೆಲ್ಲ ನನಗೇನು ಮಾಡಬೇಕು ಅಂಬದು ಚೆನ್ನಾಗಿ ಗೊತ್ತೈತೆ, ಮಾಡ್ತೀನಿ ಬಿಡು. ಸೈಟು ನಿನ್ನ ಹೆಸರಿಗೆ ಮಾಡಿಸ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಹತ್ರ ದುಡ್ಡಿಲ್ಲ ಅಂತ ಕರಿಯಮ್ಮ ಅಲ್ಲೇ ಸಿಟ್ಟು ಮಾಡ್ಕೊಂತ ಇದ್ದಾಳೆ ನನ್ನ ಮೇಲೆ. ದುಡ್ಡು ಇಟ್ಕೊಂಡಿಲ್ಲ, ದುಡ್ಡು ತೊಗೊಂಬಂದಿಲ್ಲ, ನೀವು ಒಬ್ಬರೇ ಕೈಯಾಗೆ ಬಂದಿದ್ದೀರಾ ಆಚೆ ಅಂತ ಹೇಳ್ತಾವಳೆ. ಏನು ಮಾಡೋದು, ನಾನು ತೊಗೊಂಬರೋಕ್ಕಾಗಲಿಲ್ಲ. ನನ್ನ ಅಕೌಂಟಲ್ಲಿ ಬೇರೆ ಇರಲಿಲ್ಲ ಅಷ್ಟೊಂದು. ಏನು ಮಾಡೋದು ಅಂತೇಳಿ ನಾನು ಇವಾಗ ಕೆಲ್ಸಕ್ಕೆ ಹೋಗು ಅಂತವಳೆ. ಕೆಲ್ಸಕ್ಕೆ ಹೋದ್ರೆ ಸರಿ ಹೋಗಲ್ಲ. ನನಗೆ ಕೆಲ್ಸದ್ದು ಹೆಂಗಾಗುತ್ತೆ ಏನೋ ಎತ್ತ ನೋಡ್ಕೊಂಡು ಆಮೇಲೆ ಹೋಗೋಣ ಅಂತ ನಾನು. ಏನು ಮಾಡೋದಪ್ಪ ಅನ್ನಿಸ್ಬಿಟ್ಟೈತೆ ಹೋಗತ್ಲಾಗೆ. ಕೆಲಸ ಕಳ್ಕೊಂಡ್ಮೇಲೆ ಗೊತ್ತಾಗುತ್ತೆ. ಯಾವುದೇ ಒಂದು ಕೆಲಸ ಆಗಿರ್ಬೋದು, ಕಳ್ಕೊಂಡ್ಮೇಲೆ ಗೊತ್ತಾಗೋದು ಅದ್ರ ಬೆಲೆ ಏನು ಅಂತ. ಇದ್ದಾಗ ಆ ಬೆಲೆ ಯಾವತ್ತೂ ಗೊತ್ತಾಗೋದಿಲ್ಲ. ಕಳ್ಕೊಂಡ ಮೇಲೇ ಗೊತ್ತಾಗೋದು ಅದ್ರ ಬೆಲೆ ಏನು ಅಂತ. ಯಾವುದೇ ನಮ್ಮ ಕೆಲಸ ಆಗಲಿ ಕರೆಕ್ಟಾಗಿ ನಾವು ಅದನ್ನು ಶ್ರದ್ಧೆಯಿಂದ ಮಾಡಬೇಕು. ಯಾವತ್ತೂ ಹಂಗೆ ಮಾಡಿದ್ರೆ ನಮಗೆ ಒಳ್ಳೇದಾಗೇ ಆಗುತ್ತೆ. ನೋಡ್ತಾ ಇರಿ, ನೀನೇನಾಗ್ಬೋದು ಅಂತ ಹೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.